ಧರ್ಮೇಂದ್ರ ಪ್ರಧಾನ್ ಅವರು ಈಗ ತಾನೇ ರಾಜೀನಾಮೆ ಕೊಟ್ಟಿದ್ದಾರೆ ಅಂಥೇಳಿ ಈಗ ನಮಗೆ ಈ ನಿಮ್ಮ ಮಾಧ್ಯಮದ ಮೂಲಕ ತಿಳಿತು. ಹಾಗೆ ಈ ವಿದ್ಯಾರ್ಥಿಗಳ ಹೋರಾಟ ಇಷ್ಟು ದಿನ ನಡಿಬೇಕೇನ್ರಿ? ನಿಮ್ಮ ರಾಜೀನಾಮೆ ಇಷ್ಟು ದಿನ ಬೇಕೇನ್ರಿ ನೀವು ರಾಜೀನಾಮೆ ಕೊಡೋದಕ್ಕೆ? ನೀವು ಅಧಿಕಾರಕ್ಕಾಗಿ ನೀವು ಒಂದು ಅಧಿಕಾರದ ಮಹದಾಸೆಯಿಂದ ವಿದ್ಯಾರ್ಥಿಗಳಿಗೆ ಗುಂಡೇಟು ಹೊಡೆದು ಲಾಠಿ ಚಾರ್ಜ್ ಮಾಡಿ ನೀವೇನು ಮಾಡ್ತಾಯಿದ್ದೀರಿ? ದೇಶ ಎಲ್ಲಿಗೆ ಹೋಗ್ತಾ ಇದೆ ಅಲ್ವಾ? ಹಾಗೆ ನೀವು ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಮುಂದಿನ ಕಠಿಣ ಕಾನೂನುಗಳನ್ನು ತಗೊಂಬಂದು ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸೋ ನಿಟ್ಟಿನಲ್ಲಿ ಪ್ರಾಮಾಣಿಕ ಶಿಕ್ಷಣ ಸಚಿವ ನೇಮಕ ಆಗಬೇಕು. ಜೊತೆಗೆ ದೇಶದ ಪ್ರಧಾನಿ ಆದಂಥವರು ಮಧ್ಯರಾತ್ರಿ 2 ಗಂಟೆಯಲ್ಲಿ ನೀವು ಒಂದು ಸೆಲ್ಫಿ ವಿಡಿಯೋನ ಬಿಡ್ತೀರಾ ಅಂದರೆ ದೇಶ ಎಲ್ಲಿಗೆ ಬಂದು ನಿಂತಿದೆ ರೀ? ಪಾರ್ಲಿಮೆಂಟಲ್ಲಿ ನೀವು ಮಾತಾಡಬೇಕು, ಒಂದು ಹೇಳಿಕೆ ಕೊಡಬೇಕು, ಪತ್ರಿಕೆಗಳಲ್ಲಿ ನೀವು ಹೇಳಿಕೆ ಕೊಡಬೇಕು. 12-13 ವರ್ಷದಿಂದ ಒಂದು ಹೇಳಿಕೆ ಇಲ್ಲ. ಪಾರ್ಲಿಮೆಂಟಲ್ಲಿ ಮಾತಾಡಿದಾಗ ಒಂದು ಡಾಕ್ಯುಮೆಂಟ್ರಿ ಇರುತ್ತೆ. ನೀವು ಮಧ್ಯರಾತ್ರಿ 2 ಗಂಟೆಯಲ್ಲಿ ನೀವು ಹೇಳಿಕೆ ಕೊಡೋದಾದರೆ, ಭರವಸೆ ಕೊಡೋದಾದರೆ, ನೀವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ನಿರ್ಮಾಣ ಮಾಡೋದಕ್ಕೆ, ರಚನೆ ಮಾಡೋದಕ್ಕೆ ಇಷ್ಟು ವರ್ಷ ಬೇಕಾ? ನಿಮಗೆ 16 ವರ್ಷಗಳಲ್ಲಿ 5-6 ಬಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ನೀವೇನು ಮಾಡ್ತಾಯಿದ್ರಿ? ಇಷ್ಟು ದಿನ ಏನು ಮಾಡ್ತಾಯಿದ್ರಿ? ಆಯಿತು, ಈಗಲಾದ್ರೂ ನೀವು ರಾಜೀನಾಮೆ ಕೊಟ್ಟು ನಿಮ್ಮ ತಪ್ಪನ್ನು ಸರಿ ಮಾಡ್ಕೊಳ್ಳೋಂಥ ಕೆಲಸ ಮಾಡಿದ್ದೀರಿ. ಮುಂದಕ್ಕೆ ನೀವು ಒಳ್ಳೆ ರೀತಿಯಲ್ಲಿ ಭ್ರಷ್ಟಾಚಾರದಲ್ಲಿ ನಿಮ್ಮ ಸಚಿವರು ಯಾರಿದ್ದಾರೆ, ಒಂದು ಶಾಸಕರು ಯಾರಿದ್ದಾರೆ, ಅದನ್ನು ಮಟ್ಟ ಹಾಕಿ ಜನಗಳ ಧ್ವನಿಗೆ ನೀವು ಹೋಗೊಟ್ಟು ಜನಗಳ ಕೆಲಸ ಮಾಡೋದ್ರಲ್ಲೇ ನೀವು ಮುಂದುವರಿಬೇಕು. ಇಲ್ಲ ಅಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಜನ ಪಾಠ ಕಲಿಸ್ತಾರೆ.